ನಾಗವೇಣಿ ನಾಟಿ ಸ್ಟೈಲ್ ಅಡುಗೆ ಮನೆಗೆ ನಮಸ್ಕಾರ. ಇವತ್ತು ಏನಪ್ಪ ಅಂತಂದರೆ ರುಚಿಯಾದ ಚಿಕನ್ ಸಾಂಬಾರು ಮಾಡುವಂಥ ವಿಧಾನ ನೋಡಿ. ಇದು ಮಸಾಲೆ ಪುಡಿ ತೊಗೊಂಡಿದ್ದೀನಿ, ಧನಿಯಾ ಪುಡಿ ನೋಡಿ. ಇದು ಸ್ವಲ್ಪ ಅರಿಶಿನ, ಇದು 2 ಸ್ಪೂನ್ ಖಾರದ ಪುಡಿ, ಎಣ್ಣೆ, 1 ಟೊಮೊಟೊ, ಸ್ವಲ್ಪ ಶುಂಠಿ, 1 ಬೆಳ್ಳುಳ್ಳಿ, 1 ಈರುಳ್ಳಿ, ಸ್ವಲ್ಪ ಪುದೀನ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತೊಗೊಂಡಿದ್ದೀನಿ. ಈಗ ಇದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ ಯಾವ ರೀತಿ ಅಂತ ನೋಡಿ. 2 kg ಆಗೋಷ್ಟು ಚಿಕನನ್ನು ತೊಳೆದು ಇಟ್ಕೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದಂತ ನೋಡೋಣ. ನೋಡಿ, ಬಾಣಲಿ ಬಿಸಿಯಾಗಿದೆ. ಈಗ ಎಣ್ಣೆನ ಹಾಕ್ಕೊಳ್ಳೋಣ, ಸ್ವಲ್ಪ ಎಣ್ಣೆನ. ಚಕ್ಕೆ ಲವಂಗ ಎಲ್ಲ ನಾನು ಧನಿಯಾ ಪುಡಿಗೆ ಹಾಕ್ಕೊಂಡಿದ್ದೀನಿ. ಚಕ್ಕೆ ಲವಂಗ ಎಲ್ಲ ಇನ್ನೂ ಹಾಕೋದು ಬೇಡ, ನೀವು ಬೇಕಂದರೆ ಸೇರಿಸ್ಕೊಳ್ಳಿ ಚಕ್ಕೆ ಲವಂಗ. ನೋಡಿ, ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಶುಂಠಿ, ಮತ್ತು ಈರುಳ್ಳಿ, ಟೊಮೊಟೊ ನೋಡಿ. ಈಗ ಎಲ್ಲ ಫ್ರೈ ಆಗಿದೆ. ಸ್ವಲ್ಪ ಅರಿಶಿನ ಸೇರಿಸ್ಕೊಳ್ಳೋಣ, ಖಾರದ ಪುಡಿ 2 ಸ್ಪೂನು, ಧನಿಯಾ ಪುಡಿ 2 ಸ್ಪೂನು, ಪುದೀನ, ಕೊತ್ತಂಬರಿ ಸೊಪ್ಪು. ಈಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡೋಣ. ನೋಡಿ, ಕೊಬ್ಬರಿ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ತಣ್ಣಗಾಗಿದೆ. ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ. ನೋಡಿ, ಮಸಾಲೆ ರುಬ್ಬಿದ್ದೀನಿ, ಒಳಗಡೆ ಸೇರಿಸ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಚಿಕನ್ ಸಾಂಬಾರು ರೆಡಿ ಇದೆ. ತುಂಬಾ ಚೆನ್ನಾಗಿ ಬಂದಿದೆ ಚಿಕನ್ ಸಾಂಬಾರು. ನೀವು ರೆಡಿ ಮಾಡ್ಕೊಳ್ಳಿ, ಊಟ ಮಾಡಿ. ಚಿಕನ್ ಮಾಡುವ ರೀತಿ ಈ ರೀತಿ ಇದೆ. ಇನ್ನೂ ಗ್ರೇವಿಯಾಗಿ ಬೇಕಂದ್ರೆ ತುಂಬಾ ಕಾಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ.